ಶಾಲೆಯಲ್ಲಿ ವಾರ್ಷಿಕೋತ್ಸವ ಮಾಡ್ತಾ ಇದ್ವಿ. ಬಸ್ಸಿನ ಒಂದು ರೂಟ್ ಇಲ್ಲಮ್ಮ, ಬಸ್ಸಿನ ರೂಟ್ ಆದ್ರೆ ಬರೋರಿಗೆ ಹೋಗೋದೇ ಅನುಕೂಲ ಐತಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಶಿ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವೆಲ್ಲರೂ ಸಣ್ಣವರಿದ್ದವಾಗ ನಮಗೆಲ್ಲ ಯೂನಿಯನ್ ಡೇ ಅಂತ ಹೇಳಿ ಇಯರ್ ಎಂಡಲ್ಲಿ ಮಾಡ್ತಿದ್ರು. ಬಟ್ ಅದು ಯೂನಿಯನ್ ಡೇ ಅಲ್ಲ, ಆ್ಯನ್ಯುವಲ್ ಡೇ ಅಂತ ಹೇಳಿ ನಾವು PUC ಮತ್ತು ಡಿಗ್ರಿ ಬಂದಾದಮೇಲೆ ಗೊತ್ತಾಗಿದ್ದು. ಅದೇ ರೀತಿ ನಮ್ಮ ಸಂಜು ಕೂಡ ನಮ್ಮ ಹೊನ್ನಾಳಿಯ ಸ್ವಾಮಿ ವಿವೇಕಾನಂದ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಅವನಿಗೂ ಸಹ ಆ್ಯನ್ಯುವಲ್ ಡೇ ಇತ್ತು. ಅವನು ಕೂಡ ಡ್ಯಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಸೊ ಅದಕ್ಕೆ ಅವನು ಕೂಡ ರೆಡಿಯಾಗಿ ಹೊರಟಿದ್ದ. ಅದಾದಮೇಲೆ ನಾವು ಕೂಡ ಒಂದು 7:30-8 ಗಂಟೆ ಅಷ್ಟೊತ್ತಿಗೆ ಆ್ಯನ್ಯುವಲ್ ಡೇ ಹತ್ರ ಹೋದ್ವಿ. ನಾವೆಲ್ಲ ಸಣ್ಣವರಿದ್ದವಾಗ ಮತ್ತು PUC ಮತ್ತು ಡಿಗ್ರಿಲಿ ಇರಬೇಕಾದ್ರೆ ಯಾವುದಾದ್ರೂ ಒಂದು ಫಂಕ್ಷನ್ ಮಾಡ್ತಾಯಿದ್ರು ಅಂದರೆ ಭಾಷಣ ಮಾಡೋಕ್ಕೆ ಬಂದರು ಅಂದರೆ ಸಾಕು, ಯಾಕಪ್ಪ ಭಾಷಣ ಮಾಡೋಕ್ಕೆ ಬರ್ತಾರೆ ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು. ಆದರೆ ಇವಾಗ ನಾನು ಕೂಡ ಡ್ಯೂಟಿ ಹೋಗ್ತಾಯಿದ್ದೀನಿ, ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ನಾನು ಒಂದೊಂದು ಟೈಮಲ್ಲಿ ಭಾಷಣ ಮಾಡ್ತಿರ್ತೀನಿ. ಸೊ ಅದೇ ರೀತಿ ಇವಾಗ ನಾನು ಕೂಡ ಆ್ಯನ್ಯುವಲ್ ಡೇ ಹೋಗಿದ್ದೀನಿ. ಅವರು ಹೇಗೆ ಭಾಷಣ ಮಾಡ್ತಾರೆ ಅಂತ ಹೇಳಿ ಕ್ಯೂರಿಯಾಸಿಟಿ ಇತ್ತು, ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ. ಮಕ್ಕಳಿಗೆ ಈ ಸರಿ ಶಾಲೆ ವಾರ್ಷಿಕೋತ್ಸವಕ್ಕೆ ನಿಮಗೆ ಬಿಡ್ತಾ ಇದ್ದೀವಿ, ನೀವೇ ಹೇಳ್ಬಿಡಿ ಯಾರ್ಯಾರನ್ನ ಕರೆಸ್ಬೇಕು ಅಂತ ಕೇಳಿದಾಗ ಮಕ್ಕಳು ಹೇಳ್ತಾರೆ, ಹಾಡು ಹೇಳೋರನ್ನ ಕರ್ಸೋಣ, ಡ್ಯಾನ್ಸ್ ಮಾಡೋರನ್ನ ಕರ್ಸೋಣ, ಮ್ಯಾಜಿಕ್ ಮಾಡೋವಂಥವ್ರನ್ನ ಕರ್ಸೋಣ, ಆದರೆ ಭಾಷಣ ಮಾಡೋರನ್ನ ಮಾತ್ರ ಕರ್ಸೋದು ಬೇಡ ಅಂತ. ಸೊ ಹಾಗಾಗಿ ನಾನು ಹೆಚ್ಚಿಗೆ ಭಾಷಣ ಏನು ಮಾಡಲ್ಲ. ಈ ಮಕ್ಕಳನ್ನ ನೋಡಿದ್ರೆ ನನಗೆ ಒಂದು ತೋಟದಲ್ಲಿ ಆಗ್ತಾನೆ ಚಿಗುರು ಹೂಗಳ ಥರ ಕಾಣ್ತಾ ಇದ್ದಾರೆ. ಮುಂದೆ ಯಾವ್ಯಾವ ಕ್ಷೇತ್ರದಲ್ಲಿ ಅವರುಗಳೆಲ್ಲ ವಿಜೃಂಭಿಸ್ತಾರೆ ಅಂತ ಗೊತ್ತಿಲ್ಲ. ಈ ಕೆಲವರಲ್ಲಿ ಕೂತಿರೋ ವಿದ್ಯಾರ್ಥಿಗಳಲ್ಲಿ ಸ್ವಾಮಿ ವಿವೇಕಾನಂದ ಇರ್ಬೋದು, ಸರ್ ಎಂ ವಿಶ್ವೇಶ್ವರಯ್ಯ ಇರ್ಬೋದು, ಅಬ್ದುಲ್ ಕಲಾಂ ಅವರು ಇರ್ಬೋದು, ಹಾಗೆ ಸುನೀತಾ ವಿಲಿಯಮ್ಸ್. ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಯಾರು ಬರ್ತಿದ್ದಾರೆ ಅಂತ ಕೇಳಿದಾಗ ಹೇಳ್ತಾರೆ, ಇಂಥವ್ರು ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಅವನು ಸರಿ ಬಿಡು, ನಾನೊಂದು 500-1000 ಜನ ಸೇರಿಸ್ತೀನಿ ಅಂತ ಹೇಳ್ತಾರೆ. ನಾನು ಸಾಹಿತಿಯಾಗಿ ನಾನು ಅಷ್ಟು ಇದು ಮಾಡಿದ್ರೆ ಬಂದಿಲ್ಲ, ನೀನು ಹೆಂಗಪ್ಪ ಸೇರಿಸ್ತೀಯ ಅಂದಾಗ ಇಲ್ಲ ನಾನು ಸೇರಿಸ್ತೀನಿ ಬಿಡು ಅಂತ ಹೇಳಿ ಆತ ಏನು ಮಾಡ್ತಾನೆ, ಆಟೋದಲ್ಲಿ ಒಂದು ಮೈಕ್ ಕಟ್ಕೊಂಡು ಊರಲ್ಲಿ ಒಂದು ರೌಂಡ್ ಪ್ರಚಾರ ಮಾಡ್ತಾನೆ. ಇವತ್ತು ಈ ಥರ ಒಂದು ಪ್ರೋಗ್ರಾಮ್ ನಡೀತಾ ಇದೆ, ಸಮಾರಂಭ ನಡೀತಾ ಇದೆ, ಆ ಸಮಾರಂಭದಲ್ಲಿ ಮೂಗ ಭಾಷಣ ಮಾಡ್ತಾನೆ ಅಂತ ಹೇಳ್ತಾನೆ. ಎಲ್ರಿಗೂ ಕೇಳಿದ್ರಿಂದ ಆಶ್ಚರ್ಯ ಆಗುತ್ತೆ, ಮೂಗ ಹೆಂಗೆ ಭಾಷಣ ಮಾಡ್ತಾನೆ ಅಂತ. ಎಲ್ರಿಗೂ ಒಂದು ಕುತೂಹಲ ಬರುತ್ತೆ, ಮೂಗ ಹೆಂಗೆ ಭಾಷಣ ಮಾಡೋದಕ್ಕೆ ಸಾಧ್ಯವ ಅಂತ ಹೇಳಿ ಒಂದು ಅರ್ಧ ಗಂಟೆಯಲ್ಲಿ ಸುಮಾರು ಜನ ಬಂದು ಸೇರಿಬಿಡ್ತಾರೆ. ಇವ್ರ ಸಾಹಿತಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ಏನು ಮ್ಯಾಜಿಕ್ ಮಾಡೋದಪ್ಪ ನೀನು, ಇಷ್ಟೊಂದು ಜನ ಬಂದು ಸೇರಿಬಿಟ್ರು, ಹೆಂಗೆ ಸಾಧ್ಯ ಅಂದಾಗ ಅವ್ನು ಬಂದು ಹೇಳ್ತಾನೆ ಕಿವಿಲಿ, ಮೂಗ ಭಾಷಣ ಮಾಡ್ತಾನೆ ಅಂತ ಹೇಳ್ಬಿಟ್ಟಿದ್ದೀನಿ ಅಂತ. ಆತನಿಗೆ ಭಯ ಆಗ್ಬಿಡುತ್ತೆ. ಮೂಗ ಮಾತಾಡೋವಂಥ ಮೂಗನ್ನೆಲ್ಲಪ್ಪ ಕರ್ಕೊಂಬರ್ಲಿ, ಅದು ಭಾಷಣ ಮಾಡೋವಂಥ ಮೂಗನ್ನ ಎಲ್ಲಿ ಕರ್ಕೊಂಬರ್ಲಿ ಅಂದಾಗ ಇಲ್ಲ ಮಾಡ್ತಾರೆ ಇರೋ ಅಂತಾನೆ. ಅದರಲ್ಲಿ ಒಬ್ರು ಈಗ ಮೂಗ ಭಾಷಣ ಮಾಡ್ತಾನೆ ಅಂತ ಹೇಳಿ ವೇದಿಕೆ ಕರೆದಾಗ ಆ ಮೂಗ ಬರ್ತಾರೆ, ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಆತ ಪರಿಚಯ ಮಾಡ್ಕೊಳ್ತಾನೆ, ನನ್ನ ಹೆಸರು ಮುಕುಂದ್ ರಾಜ್ ಗದಗ ಅಂತ, ನನ್ನ ಕಾವ್ಯ ನಾಮ ಮೂಗ ಅಂತ ಹೇಳ್ತಾನೆ. ಸೊ ಬಂದವರಿಗೆಲ್ಲ ಇದೇನಪ್ಪ ಹಿಂಗಾಗೋಯ್ತು ಅಂತೇಳಿ. ಸೊ ಅಲ್ಲಿ ಓದು ಮತ್ತು ಶಿಕ್ಷಣಕ್ಕಿಂತ ಆತ ಬಸ್ ಸ್ಟ್ಯಾಂಡಲ್ಲಿ ವ್ಯಾಪಾರ ಮಾಡುವಂಥ ಒಬ್ಬ ವ್ಯಾಪಾರಿಗೆ ಎಷ್ಟು ಚಾಕಚಕ್ಯತೆ ಅನ್ನೋದು ಇಲ್ಲಿ ನೆನಪಿಗೆ ಬರುತ್ತೆ. ಅದರ ಶೀರ್ಷಿಕೆ ನೆನಪಿನಂಗಳದಲ್ಲಿ ಅಪ್ಪ ಅಂತ. ಅಮ್ಮನ ಕೀರ್ತಿಯಲ್ಲಿ ಮುಚ್ಚಿ ಹೋಯ್ತು ಅಪ್ಪನ ಮೂರ್ತಿ. ಪಾಪ ಅಪ್ಪ ಯಾಕೋ ಗೊತ್ತಿಲ್ಲ, ಜಗತ್ತಿನ ಕಣ್ಣಿಗೆ ಎಲೆಮರೆ ಕಾಯಿಯಾಗಿ ಉಳಿದು ಬಿಟ್ಟ. ಜೀವನದ ಸಂತೆಯಲ್ಲಿ ಚಿಂತೆಯ ಕಂತೆ ಹೊತ್ತು ಮಾಯವಾದ. ಮಕ್ಕಳ ಭವಿಷ್ಯ ರೂಪಿಸಲು ಹೆಗಲು ಸವೆಸುತ್ತಾ ಊಟ ನಿದ್ರೆಯ ಮರೆತೆ ಬಿಟ್ಟ. ನಮ್ಮೆಲ್ಲರ ಕಣ್ಮರೆಯಲ್ಲಿ ದುಡಿಯುತ್ತಾ ದಣಿದು ತಲೆ ತಿರುಗಿ ಬಿದ್ದ ಅಪ್ಪ ಕಣ್ಣಿಗೆ ಬೀಳಲೇ ಇಲ್ಲ. ಅಪ್ಪನ ಅಂತರಂಗವ ಕೊನೆವರೆಗೂ ಯಾರು ಅರಿಯಲೇ ಇಲ್ಲ. ಅಪ್ಪ ತನ್ನ ದೇಹವ ತೇದು ಅಕ್ಕಿ ಬೇಳೆಕಾಳು ತಂದು ಮುಂಜಾನೆ ಮಬ್ಬಲ್ಲಿ ಮರೆಯಾದ. ಅಡುಗೆ ಮಾಡಿ ಕೈ ತುತ್ತು ಕೊಟ್ಟ ಅಮ್ಮ ಮಾತ್ರ ದೇವತೆಯಂತೆ ಕಂಡಳು. ಹಾಗಾದ್ರೆ ಅಪ್ಪ ಮಕ್ಕಳ ಮುಂದಿನ ಜೀವನ ರೂಪಿಸಲು ಯಜಮಾನನ ಮುಂದೆ ಕೈಕಟ್ಟಿ ನಿಂತು ತನ್ನ ಜೀವನ ಅಡವಿಟ್ಟ. ಯಾಕೋ ಇವತ್ತು ಅಪ್ಪ ತುಂಬಾ ನೆನಪಿಗೆ ಬಂದ. ಯಾಕಂದ್ರೆ ಅಂದು ಅಪ್ಪ ಕೊಡಿಸಿದ ಅಂಗಿಯನ್ನು ಇಂದು ಅದೆಷ್ಟೋ ಬಾರಿ ಧರಿಸಿದ್ದೆ, ಆದ್ರೆ ಈ ದಿನ ಈ ಅಂಗಿಯಲ್ಲಿ ಆ್ಯಕ್ಚುಲಿ
ಆ್ಯಕ್ಚುಲಿ ನಮ್ಮ ಸಂಜು ಡ್ಯಾನ್ಸು ಸ್ಟಾರ್ಟ್ ಆಗಿದ್ದು ರಾತ್ರಿ 10 ಗಂಟೆಗೆ. ಬಟ್ ನಾನು 7:15ಗೆ ಬಂದಿದ್ದೆ. 7:15ಗೆ ಬಂದು ಅವ್ರ ಭಾಷಣ ಎಲ್ಲ ಮುಗಿಯೋ ತನಕ ಇದ್ದು ವೀಡಿಯೋ ಮಾಡಿಕೊಂಡು ಮನೆಗೆ ವಾಪಸ್ ಹೋದೆ. ಸೊ ನಾವೆಲ್ಲ ಸಣ್ಣವರಿದ್ದಾಗ ಈಗ ಭಾಷಣ ಎಲ್ಲ ಕೇಳ್ತಾ ಇರಲಿಲ್ಲ. ಯಾವಾಗ ಡ್ಯಾನ್ಸು ಹಾಡು ಎಲ್ಲ ಮಾಡ್ತಾರೆ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಇವಾಗ ಒಂದು ಏಜ್ ಲಿಮಿಟ್ ಅಂತ ದಾಟಿ ಬಂದಾಗ ನಮಗೂ ಕೂಡ ಪೇಷನ್ಸ್ ಇರುತ್ತೆ ಕೇಳಲಿಕ್ಕೆ. ಅದೇ ರೀತಿ ಈಗಿನ ಮಕ್ಕಳಿಗೆ ತುಂಬ ಪೇಷನ್ಸ್ ಅನ್ನೋದೇ ಇಲ್ಲ. ಅವ್ರಿಗೂ ಕೂಡ ಒಂದು ಏಜ್ ಲಿಮಿಟ್ ಅಂತ ದಾಟಿದ ಮೇಲೆ ಅವರಿಗೂ ಭಾಷಣ ಕೇಳೋ ಪೇಷನ್ಸ್ ಬಂದೇ ಬರುತ್ತೆ. ಸೊ ನಮ್ಮ ಸಂಜು ಡ್ಯಾನ್ಸ್ ವಿಡಿಯೋ ಮಾಡಲಿ ಅಂತ ಹೇಳಿ ನಮ್ಮ ಪೂಜನ್ ಕೈಯಲ್ಲಿ ಫೋನ್ ಕೊಟ್ಟು ಹೋಗಿದ್ದೆ. ಅವಳು ವೀಡಿಯೋಸ್ನ ಮಾಡ್ಕೊಂಡಿದ್ಲು. ತುಂಬ ಚೆನ್ನಾಗಿ ಮಾಡ್ತಿದ್ದ ನಮ್ಮ ಸಂಜು ಡ್ಯಾನ್ಸ್ನ. ಅಲ್ಲ ಕೊನೆಯಲ್ಲಿ ಇದನ್ನು ನೋಡ್ರಿ ಅವನೆಯ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ಸ್ಕೂಲಲ್ಲಿ. ಅದಾದಮೇಲೆ ಮುಗಿಸ್ಕೊಂಡು ಬಂದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸಂಡೇ ಇತ್ತು. ಬೆಳಗ್ಗೆ 7 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಒಂದೆರಡು ಎಕ್ಸಸೈಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಸೊ ನಾನಿವಾಗ ತೋರಿಸಿರ್ತಕ್ಕಂಥ ಎಕ್ಸಸೈಸ್ ಪೋಸಸ್ಗಳು ಹೆಣ್ಮಕ್ಳು ಪೀರಿಯಡ್ಸ್ ಟೈಮಲ್ಲೇ ಆಗೋವಂಥ ಪ್ರಾಬ್ಲಮ್ಸ್ಗಳಿಗೆ ತುಂಬಾ ಯೂಸ್ಫುಲ್ ಎಕ್ಸಸೈಸ್ ಅಂತಲೇ ಹೇಳ್ತೀನಿ. ಅದಾದಮೇಲೆ ಟೆರೆಸ್ ಮೇಲೆ ಹೋಗಿ ಸೂರ್ಯನ ಬೆಳಕು ನಮ್ಮ ಮೈ ಮೇಲೆ ಬೀಳೋದ್ರಿಂದ ವಿಟಮಿನ್ ಡಿ ಅಂಶ ಸಿಗುತ್ತೆ ಅಂತ ಹೇಳಿ ಅಲ್ಲೂ ಕೂಡ ಎಕ್ಸಸೈಸ್ನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆದೆ. ಸೊ ವಿಷಯ ಏನಂದರೆ ಇವತ್ತು ಸಂಡೇ ಆಗಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ಎಕ್ಸಸೈಸ್ ಎಲ್ಲ ಮಾಡಿ ತಿಂಡಿ ತಿಂದ್ಕೊಂಡು ಇವಾಗ ನಮ್ಮ ಹೊನ್ನಾಳಿಯಿಂದ ಒಂದು 3-4 ಕಿಲೋಮೀಟರ್ ಇದೆ ದೇವಸ್ಥಾನ, ಬಳ್ಳೇಶ್ವರ ದೇವಸ್ಥಾನ ಅಂತೇಳಿ ನಾನು ಮತ್ತು ನಮ್ಮಮ್ಮ ಹೊರಟಿದ್ದೀವಿ. ಆ ದೇವಸ್ಥಾನನ ಫುಲ್ಲು ಕಲ್ಲಿಂದನೇ ಮಾಡಿದ್ದಾರೆ, ಹಳೇ ಕಾಲದ ದೇವಸ್ಥಾನ. ಸೊ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ. ನಾನು ಕೂಡ ಇದೇ ಫಸ್ಟ್ ಟೈಮ್ ಆ ದೇವಸ್ಥಾನ ಹೋಗ್ತಾ ಇರೋದು. ಆ್ಯಕ್ಚುಲಿ ಬಳ್ಳೇಶ್ವರ ದೇವಸ್ಥಾನ ಅಷ್ಟೊಂದೇನು ಫೇಮಸ್ ಆಗಿಲ್ಲ. ನನ್ನ ಫ್ರೆಂಡ್ಸ್ ಹೇಳ್ತಿದ್ರು ಈ ರೀತಿ ಹಳೇ ಕಾಲದ್ದು ಕಲ್ಲಿಂದ ಮಾಡಿರ್ತಕ್ಕಂಥ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ತುಂಬ ಕ್ಯೂರಿಯಾಸಿಟಿಯಿಂದ ಬಂದೆ. ಇದ್ರ ಲೊಕೇಶನ್ ಹೇಗಿದೆ ಅಂದರೆ ನಮ್ಮ ಹೊನ್ನಾಳಿಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ರೋಡು, ಸ್ಟ್ರೈಟ್ ರೋಡು, ಹಳ್ಳೂರು ತಿಮ್ಮಿನಕಟ್ಟೆ ರೋಡಿಂದ ಬಂದರೆ ಬಲಗಡೆ ತಿರ್ಕೋಬೇಕು. ಬಳ್ಳೇಶ್ವರ ದೇವಸ್ಥಾನ ಅಂತೇಳಿ ಒಂದು ಬೋರ್ಡ್ ಇದೆ. ಆ ಬೋರ್ಡ್ನ ಇಟ್ಕೊಂಡು ಬಂದರೆ ಸೊ ಅದೇ ಒಂದು ಸ್ಟ್ರೈಟ್ ರೋಡ್ರಿಂದ ಬಂದರೆ ಸಾಕು, ಬಳ್ಳೇಶ್ವರ ದೇವಸ್ಥಾನ ಸಿಕ್ಕೇ ಬಿಡುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಬಳ್ಳೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇದು ಒಂದು ನಮ್ಮ ಹೊನ್ನಾಳಿಂದ 4 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ತುಂಬ ಚೆನ್ನಾಗಿದೆ, ಹಳೆ ಕಾಲದ ದೇವಸ್ಥಾನ. ಇವಾಗ ಅಲ್ಲಿ ಅರ್ಚಕರು ಇರಲಿಲ್ಲ, ಪೂಜೆ ಮಾಡಿಬಿಟ್ಟು ಡೋರ್ ಕ್ಲೋಸ್ ಮಾಡಿದ್ದಾರೆ. ಇವಾಗ ಅರ್ಚಕರು ಬರ್ತಾರೆ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಇಲ್ಲಿ ವೆಯ್ಟಿಂಗ್ ಮಾಡ್ತಾಯಿದ್ವಿ. ಈ ದೇವಸ್ಥಾನಕ್ಕೆ 2 ಕಡೆಯಿಂದ ಎಂಟ್ರೆನ್ಸ್ ಇದೆ. ನಾವು ಬಂದಿದ್ದು ಅಲ್ಲಿಂದ, ಅಲ್ಲಿ ನಾನು ಗಾಡಿನ ನಿಲ್ಲಿಸಿದ್ದೀನಿ. ಸೊ ಈ ಕಡೆಯಿಂದ ಕೂಡ ಬರ್ಬೋದು ದೇವಸ್ಥಾನಕ್ಕೆ, ಇಲ್ಲೂ ಕೂಡ ಎಂಟ್ರಿ ಇದೆ. ಸೊ ನೀವು ನೋಡ್ತಾ ಇರ್ಬೋದು. ಫಸ್ಟಿಗೆ ಇಲ್ಲಿ ಬಿಲ್ಪತ್ರೆ ಮರ ಇದೆ, ಅದಾದಮೇಲೆ ಅಲ್ಲಿ ನಾಗಪ್ಪನ ಕಲ್ಲಿದೆ, ಅಲ್ಲಿ ಕಾಲು ತೊಳ್ಕೊಳಕ್ಕೆ ಒಂದು ಟ್ಯಾಂಕಿ ಮತ್ತು ನೀರಿನ ವ್ಯವಸ್ಥೆ ಇದೆ. ಇಲ್ಲಿ ಮಧ್ಯದಲ್ಲಿ ದೇವಸ್ಥಾನ ಇದೆ. ಅರ್ಚಕರು ಬರ್ತಾರೆ ಅಂತ ಹೇಳಿ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಆವಾಗ ಒಬ್ಬರು ಊರಿನ ಗ್ರಾಮಸ್ಥರು ಯಾರೋ ದೇವಸ್ಥಾನಕ್ಕೆ ಬಂದಿದ್ದಾರಲ್ಲ ಅಂತ ಹೇಳಿ ನೋಡೋಕೆ ಬಂದರು. ಅವರು ಸ್ವಲ್ಪ ನನಗೆ ಮಾಹಿತಿನ ನೀಡಿದರು. 12 ಮೂರ್ತಿಗಳು ಮಾಡ್ಸಕ್ತಿದ್ದಾರೆ. ಏನೇ ಇನ್ಕಮ್ ಕಮ್ಮಿ ಇತ್ತು ಅಷ್ಟೇ, ಅದಕ್ಕೆ ಇನ್ಕಮ್ ಇದ್ರೆ ಇನ್ಕಮ್ ಇಲ್ಲ, ಅಷ್ಟು ಗೊತ್ತಿಲ್ಲ. ಇಂಥ ಫೇಮಸ್ ಇದ್ರು ಯಾರಿಗೂ ಜನ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು ದೇವಸ್ಥಾನ. ನಾವು ಅದಕ್ಕೆ ಮುಜರಾಯಿ ಇಲಾಖೆ ಸೇರಿರೋದ್ರಿಂದ ಯಾರು ಅಷ್ಟು ಇದು ಮಾಡಲ್ಲ. ರಾಜಕಾರಣಿಗಳು ಚುನಾವಣೆ ಬಂದಾಗ ಅಷ್ಟೇ ಬರೋದು.
ಅದು ಬಿಟ್ಟರೆ ಮುಗೀತು. ನಾವು ಮ್ಯಾಪಲ್ಲಿ ನೋಡ್ಕೊಂಡು ಹುಡ್ಕೊಂತ ಬಂದ್ವಿ. ಅದೆಲ್ಲ ಮಾಡ್ತಿದ್ದೀಗ. ಹ್ಞೂ, ಈ ಕಡೆ ಎಲ್ಲ ಬರೀ ಭತ್ತ ಅಷ್ಟೇ ಅಲ್ಲ, ಜಾಸ್ತಿ ಭತ್ತ ಅಡಿಕೆ. ಅಡಿಕೆ. ಈಗೀಗ ಅಡಿಕೆ ಹಚ್ತಾರೆ. ಹ್ಞೂ, ಅಲ್ಲೆಲ್ಲ ಬರೀ ಭತ್ತನೇ ನಾಟಿ ಮಾಡ್ತಿದ್ದಾರೆ ಜಾಸ್ತಿ. ಅದು ಈಗ ಕಡಿಮೆ ಆಗ್ತಾ ಐತಿ, ಬರೀ ಅಡಿಕೆ ಇದನ್ನೇ ಬೆಳೀತಾರೆ. ಆ್ಯಕ್ಚುಲಿ ನೀವೆಲ್ಲ ಥಿಂಕ್ ಮಾಡ್ಬೋದು, ನಾನು ಯಾಕೆ ಬ್ಲಾಗ್ಸಲ್ಲಿ ಈ ರೀತಿ ಒಂದು ದೇವಸ್ಥಾನದ ಬಗ್ಗೆ ಮಾಹಿತಿ ನೀಡೋ ಅಂಥದ್ದಾಗಿರ್ಬೋದು, ಅಥವಾ ದೇವಸ್ಥಾನದ ಬಗ್ಗೆ ಯಾಕೆ ಪರಿಚಯ ಮಾಡಿಕೊಡ್ತೀನಿ ಅಂದರೆ, ಸೊ ಡೈಲಿ ಬ್ಲಾಗ್ಸ್ ಅಂದರೆ ಅದೇ ತಿನ್ನೋದು, ಉಣ್ಣೋದು, ಅದು ತಂದೆ ಇದು ತಂದೆ ಅಂತ ಹೇಳಿದರೆ, ಡೈಲಿ ಹೇಳಿದರೆ ನಿಮಗೆಲ್ಲ ಬೇಜಾರಾಗುತ್ತೆ, ಇಂಟ್ರೆಸ್ಟ್ ಇರಲ್ಲ ಅಂತ ಹೇಳಿಬಿಟ್ಟು, ನನಗೆ ಸಮಯ ಸಿಕ್ಕಾಗ, ಫ್ರೀ ಇದ್ದಾಗ ಈ ರೀತಿ ಒಂದು ದೇವಸ್ಥಾನಕ್ಕೆ ಹೋಗಿ ಅದ್ರ ಬಗ್ಗೆ ನಿಮಗೆಲ್ಲ ಒಂದು ಮಾಹಿತಿ ಕೊಟ್ಟರೆ ನನಗೆ ತುಂಬ ಖುಷಿ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಕೂಡ ಹೊಸದಾಗಿ ಒಂದು ದೇವಸ್ಥಾನದ ಒಂದು ಪರಿಚಯ ಮಾಡಿಕೊಟ್ರೆ ನೀವು ಕೂಡ ತುಂಬ ಇಂಟ್ರೆಸ್ಟಿಂದ ಕೇಳ್ತೀರಾ, ಬೋರ್ ಆಗಲ್ಲ ಅಂತೇಳಿ ಆ ದೇವಸ್ಥಾನದ ವೀಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಅಲ್ವಾ. ಅರ್ಚಕರು ಕೂಡ ಬೀಗನ ತೊಗೊಂಡು ಬಂದು ಬಾಗಿಲು ಓಪನ್ ಮಾಡಿದರು. ಅದಾದಮೇಲೆ ಒಳಗೆ ಹೋದ್ವಿ. ಲೆಫ್ಟ್ ಸೈಡಲ್ಲಿ 3 ದೇವ್ರ ಮೂರ್ತಿಗಳು, ರೈಟ್ ಸೈಡಲ್ಲಿ 3 ದೇವ್ರ ಮೂರ್ತಿಗಳಿದ್ವು, ಮಧ್ಯದಲ್ಲಿ ಬಳ್ಳೇಶ್ವರ ದೇವರಿದೆ. ಅರ್ಚಕರು ಕೂಡ ಪೂಜೆ ಮಾಡಿಬಿಟ್ಟು ಮಂಗಳಾರತಿನ ಕೊಟ್ಟರು. ನಾನು ಮತ್ತು ನಮ್ಮಮ್ಮ ಮಂಗಳಾರತಿನ ತೊಗೊಂಡ್ವಿ. ಅದಾದಮೇಲೆ ನನಗೆ ದೊಡ್ಡ ಯೋಚನೆ ಏನು ಅಂದರೆ, ಅರ್ಚಕರನ್ನ ಹೇಗೆ ಕೇಳೋದು, ಇದ್ರ ಬಗ್ಗೆ ಮಾಹಿತಿ ಹೆಂಗೆ ಕೇಳಲಿ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ. ಅದಾದಮೇಲೆ ವೀಡಿಯೋ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ಯಾಕೆ ವೀಡಿಯೋ ಮಾಡ್ತೀರಾ ಅಂತ ಕೇಳಿದ್ರು. ಈ ರೀತಿ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದೆ. ಅದಾದಮೇಲೆ ಅವರಿಗೆ ಡೈರೆಕ್ಟಾಗಿ ಕೇಳೇ ಬಿಟ್ಟೆ, ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಅಂತ ಹೇಳಿ. ಅಲ್ಲಿ ಹೊರಗಡೆ ಬೋರ್ಡ್ ಇತ್ತು, ಅದಕ್ಕಿಂತ ನಂಗೆ ಇನ್ನೂ ಇನ್ಫಾರ್ಮೇಷನ್ ಜಾಸ್ತಿ ಬೇಕಿತ್ತು. ಅದಕ್ಕೋಸ್ಕರ ಅವ್ರನ್ನ ಡೈರೆಕ್ಟಾಗಿ ಕೇಳಿದೆ, ಈ ದೇವಸ್ಥಾನದ ಬಗ್ಗೆ ಇತಿಹಾಸ ಹೇಳ್ರಿ ಅಂತ ಹೇಳಿ. ಅದೇ ಹೊಯ್ಸಳ ಕಾಲದ್ದು ಜಗನ್ನಾಚಾರ್ಯ ಕಟ್ಟಡ ಇದು. ಅದರಿಂದ ಈಗ ನಾವೇ ಸಣ್ಣ ಹುಡುಗಕ್ಕೆ ಹಿಂದಿನ ಯಜಮಾನ್ರು ಭಾಳ ದಿವಸದ್ದು. ಈಗೇನು ನಾವು ಎಷ್ಟೋ ತಲೆಮಾರಿಂದ ಅದು ಎಷ್ಟು ವರ್ಷ ಆಗೈತೆ ರೀ, ಅದು ಹಿಂದಿನರಿಗೂ ಯಾರಿಗೂ ಗೊತ್ತಿಲ್ಲ. ಇವು ಒಟ್ಟು 3 ದೇವಸ್ಥಾನ ಕಟ್ಟಿರೋದಮ್ಮ. ಹರಿಹರ ಲಿಂಗೇಶ್ವರ, ಇದು ನಮ್ಮೂರಿಗೆ ಬಂದು ಬಾಳೆಲಿಂಗೇಶ್ವರ. ಬೆಳಗತ್ತಿ ಹೋಗುತ್ತೆ, ಬೆಳಕದತ್ತೆ. ಓ, ನಾವು ಬೆಳಗುತ್ತಾರೆ. ಮತ್ತೆ ನಿಮ್ಮ ಊರಿಗೆ ಹೋಗಿ ಬೆಳಕದತ್ತೆ. ಅಲ್ಲಿ ನಿಮ್ಮ ದೇವಸ್ಥಾನ ಅರ್ಧ ಬರ್ದ ಆಗೈತೆ. ಹರಿಹರ, ಇಲ್ಲಿ ನಮ್ಮ ಬೆಳಗುತ್ತಿ. ಇವೇ 3 ದೇವಸ್ಥಾನ. ಬರೀ ಮಜ್ಜಿಗೆ ಅಂಬರಿ ಮಾಡದ್ರಾಗ ಕಟ್ಟಿದಾರ ಅಂತ ನೋಡ್ರಿ, ಅವ್ರ ಅಮ್ಮರಿಗೆ ಹೇಳಿ. ಒಂದು ರಾತ್ರಿ ಕಟ್ಟಿರೋದು. ಒಂದು ರಾತ್ರಿ ಕೇಗಿ ಶರಣ್ರಿ ಅವರು ದೇವತಾ ಪುರುಷರು. ಇಂಥದ್ದು ಆಗ್ಬೇಕು ಅಂದ್ರೆ ಹಂಗೆ ಆಗ್ಬೇಕು. ಈಗ ನಾವೆಲ್ಲ ನಾರ್ಮಲ್ಸ್ರಿ ಏನು ಮಾಡಿರಲ್ಲ, ಅವ್ರು ಮಾಡಿರೋದೇ ಅಷ್ಟು. ಇದು ಕೆಚ್ಚ ಕಾಪುಗಳಾಗೆ ಅದೇನು ಹಿಂದೆ ಮಾಡ್ಕೊಂತ ಬಂದಾರಲ್ಲ, ಇದು ಬೋರ್ಡು. ಇದು ಹರಿಹರ. ಅಲ್ಲಿ ಲಿಪಿ ಐತಲ್ಲ ಅದು. ಅದು ಇರ್ತಕ್ಕಂಥದ್ದು ಹರಿಹರದ್ದು. ನಮ್ಮದು ಅಲ್ಲೇ ಐತಿ. ಅದ್ರದ್ದು ಇಲ್ಲಿ ಇವು 4 ಕಂಬ ಅದಾವಲ್ಲ, ಈ 4 ಕಂಬದ ಒಳಗೆ ಇತ್ತಂತೆ ಇವು ನಾಣ್ಯಗಳು. ಅವ್ರೇನು ಮಾಡಿದ್ರು, ಒಂದು 2-3 ಹಿಂಗೆ ಬಂದು ಕುತ್ಕೊಂಡು ಎಲ್ಲ ನೋಡ್ಕೊಂಡು ಚಿಮಿಟ್ ಮಾಡ್ಕೊಂಡು ಕುಡ್ಕೊಂಡು ಮಾತಾಡಿದ್ರೆ ಬೇರೆ, ಇವನ್ನ ಶುರು ಮಾಡ್ಕೊಂಡ್ರೆ ಬೇರೆ. ಅವೆಲ್ಲ ಹೊಳೆಯಾಗಿ ಪುಂಡಿ ಕಡ್ಡಿ ನಾರ ಸುಳಿತಿದ್ರಲ್ಲಮ್ಮ, ಆ ನಾರ ಹೊಳೆಯ ಸುಳಿದವು ಕಡ್ಡಿ ಇರ್ತಾವಲ್ಲ, ಕಡ್ಡಿ ಅವು ತಗೊಂಬಂದು ಅವ್ನು ಯಾವ ಹೊತ್ತಿ ಏನು ಜಲಾಡಿಸ್ಬೇಕು, ಅವ್ನು ಜಲಾಡಿಸಿದಾಗ 4 ಕಂಬಗಳು ಇದ್ವು ಅಂತ, ಬುಳು 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 ಬಿದ್ದು ಅಂತ. ಇದಕ್ಕೆ ಸೂರ್ಯನ ಕಿರಣ ಬರ್ತತ್ರಿ ಇಲ್ಲಿ ನೋಡಿ. ಈ ಪೈಪ್ ಬಂತಲ್ಲ ಇಲ್ಲಿ ಐತಿ, ಇದು ಹಿಂಗಾಸಿ ಬಂದಾಗ ಈ ಕಂಬಕ್ಕೆ ಬೀಳ್ತತಿ. ಆ ಕಡೆ ಕಂಬದಾಗ ಇದು ಇಲ್ಲಿ ಬೀಳ್ತದೆ ನೋಡಿ. ಈ ಕಿಂಡಿ ಕಿಂಡಿ ಐತಲ್ಲ, ಸೂರ್ಯ ಕಿರಣ ಇಲ್ಲಿ ಬೀಳ್ತಿತ್ತಲ್ಲ. ಈ ಕಂಬಗಳಿದ್ದ ಈಶ್ವರಕ್ಕೆ ಬೀಳ್ತವೆ ಆವಾಗ. ಕದ್ಲಿ ಎಲ್ಲ ಕಟ್ತಾವ ಇಲ್ಲಿ, ಭಾಳ ಚೆನ್ನಾಗಿ ಆಗತ್ತೆ. ಮೊನ್ನೆ ಬರ್ಬೇಕಾಯ್ತು ನೀವು ಕತ್ತಿ. ಲಾಸ್ಟ್ ವಾರ ಅಮಾವಾಸ್ಯೆ ನಾಳೆ ಅಂದ್ರೆ ಇವತ್ತಿನಿಂದ ಕಟ್ಟಿರ್ತಾರೆ. ಎಲ್ಲ ಈ ಸರಿ ಹ್ಯಾಂಡ್ಬಿಲ್ ಮಾಡಿಸಿ ಕಳಿಸಿದ್ವಿ ನಾವು ಎಲ್ಲ ಕಡೆಗೂ. ಇದಕ್ಕೆ ಬರೋದೇನು ಪಾಟಮಲ್ಲೂರವರು, ಈ ಗೋಣಿಗೆರರು, ಅದೇ ಸುತ್ತ ಇತ್ಲಾಳ್ಯಾರ ಅಷ್ಟೇ ಸುತ್ತಿ. ಈ ಕಾಮ್ಲಾಪುರದವರು ಇಷ್ಟು ಬಿಟ್ರೆ ಬೇರೆ ಯಾರು ಬರಲ್ಲ. ಅವ್ರು ಮಂದೇವ್ರ ಒಕ್ಕಲಿನವರು ಕಾಯಂ ಬರ್ತಾರೆ. ನಾವು ವಿಡಿಯೋ ಮಾಡಿದ್ವಿ, ಬಂದು ನೋಡೋಣ ಅಂತ. ನೀವು ಜಲ್ದಿ ಬೇಗ ಬಂದ್ವಿ, ಹತ್ರ ಐತಿ. ಇಲ್ಲಿಗೆ ಬಸ್ಸಿನ ಒಂದು ರೂಟ್ ಇಲ್ಲಮ್ಮ. ಬಸ್ಸಿನ ರೂಟ್ ಆದರೆ ಬರೋರಿಗೆ ಹೋಗೋರಿಗೆ ಅನುಕೂಲ ಐತಿ. ಬೈಕೇ ಬೇಕು. ಬೈಕು ಬೇಕು. ಆಮೇಲೆ ಬಂದು ಕೂಡಾಗ ಇಲ್ಲಿ ಈ ಊರಾಗೆ ಸಣ್ಣ ಹಳ್ಳಿ ಕಥ, ಇಲ್ಲಿ ಏನು ಸಿಗೋದು ಇಲ್ಲ ಗಾಡ. ಎಲ್ಲದಕ್ಕೂ
ನಿಮ್ಮಲ್ಲಿ ಅಂದ್ರೆ ಎಲ್ಲ ಸಿಗ್ತತೆ ಅಲ್ಲಿ, ಯಾಕಂದ್ರೆ ಬೆಳಗಾವಿ ಭಾಳ ಊರು ನಮ್ಗೆ ಗೊತ್ತೈತೆ, ನಾವೆಲ್ಲ ನೋಡಿ ಸ್ವಲ್ಪ ಎಲ್ಲ ನಾವು ಅಡ್ಡಾಡಿದ್ದೇವೆ. ಸ್ಕ್ಯಾನಿಂಗ್ ಮಾಡಿಸಿದ ಅಷ್ಟು ಚೆನ್ನಾಗಿ ಏನು ಮಾಡಿದ್ರು ಹಿಂದೆಲ್ಲ ಬೆಳೆಸ್ಕೊಂಡು ನಾವು ಎಣ್ಣೆ ಹಾಕಿದ್ವಿ ಕೈ ಚಾಲು. ಪಾಪ ಅರ್ಚಕರು ತುಂಬ ಪೇಷನ್ಸಿಂದ ಎಲ್ಲ ಮಾಹಿತಿನೂ ಕೂಡ ಕೊಟ್ಟರು. ನನಗೆ ತುಂಬಾ ಖುಷಿ ಆಯಿತು. ಸೊ ಅರ್ಚಕರೇ ಹೇಳಿದಂತೆ ಈ ದೇವಸ್ಥಾನ ಹೊಯ್ಸಳರ ಕಾಲದ ಜಕಣಾಚಾರಿ ಅವರು ಕಟ್ಟಿರ್ತಕ್ಕಂಥ ದೇವಸ್ಥಾನ. ಈ ಬ್ಲಾಗ್ನ ನೋಡ್ತಾ ಇರೋರು ಒಂದ್ಸಲ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿ ರೂಟ್ನ ನೋಡಿಕೊಂಡು ಹೋಗಿ, ಚೆನ್ನಾಗಿರುತ್ತೆ. ಅವ್ರೇನು ಹತ್ಲಾಗ ಹಾಕಿದ್ರೆ ನಮ್ಮೂರು ಟೈಮಿಗೆ ಯಾವ ಬರಲಿಲ್ಲ, ನಮಗೇನು ತಗೊಂಡ್ರು ಅದೇನು ಅವ್ರಿಗೆ ಪ್ರಚಾರ ಆಗ್ಬೇಕಲ್ಲ, ಪ್ರಚಾರ ಆದರೆ ಅವ್ರಿಗೆ ಬರೋಕ್ಕೆ ಹೋಗಕ್ಕೆ ಚೆನ್ನಾಗಿ ಅದ್ರಾದ್ರು ಇದ್ರಲ್ಲಿ ಗೊತ್ತಾಗ್ತದೆ. ಚಡಮನ್ ದೇವಸ್ಥಾನ ಐತಿ, ಈ ಕಡೆ ಹೊಂಡ ಹೊಳೆ. ಬಾಕ್ಲಿವು ಹಾಂ, ಓ ಬಾಕ್ಲು ಈ ರೀತಿ ಈಗ ಹೊಸದಾಗಿ ಯೂಸ್ ಮಾಡಿರೋದು ಅಷ್ಟಿಂದ ಅದೇ ಬಾಕ್ಲು ಇಲ್ಲಿಂದನೇ ನಡುವೆ ಹೋಗೋದಿತ್ತನಲ್ಲ. ಮೆಟ್ಲು ನೋಡಲ್ಲ. ಹಾಂ, ಇಲ್ಲೇ ಐತಲ್ಲ ಮೆಟ್ಲು. ಇದರಿಂದ ಕನೆಕ್ಟ್ ಆಗಿತ್ತಲ್ಲ ಅದು, ಇದು ಹೊಳೆ. ಇನ್ನೊಂದು ವಿಚಾರ ಏನು ಅಂದರೆ, ಇವಾಗ ನೋಡ್ತಿದ್ದೀರಲ್ಲ, ಇದು ನಮ್ಮ ಹೊನ್ನಾಳಿ ಹೊಳೆ. ಆ ಊರಿನ ಹೊಳೆಯ ಮುಖಾಂತರ ಮುಂದಕ್ಕೆ ಹರಿದು ಹೋಗುತ್ತೆ. ಸೊ ಇದು ನಮಗೆಲ್ಲ ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಸೊ ಈ ಹೊಳೆ ಇರೋದ್ರಿಂದ ಈ ಬಳ್ಳೇಶ್ವರ ಊರಿನ ಗ್ರಾಮಸ್ಥರಿಗೆ ತುಂಬ ಉಪಯುಕ್ತವಾಗಿದೆ. ಸೊ ಆದ್ದರಿಂದ ಭತ್ತನ ಜಾಸ್ತಿನ ಬೆಳೀತಾರೆ, ಹಾಗೆ ಅಡಿಕೆ ಕೂಡ ತುಂಬಾ ಬೆಳೀತಾರೆ. ಸೊ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸ್ನಾನ ಮಾಡಲಿಕ್ಕೆ ಯಾವುದೇ ರೀತಿಯ ನೀರಿನ ಕೊರತೆ ಇಲ್ಲ. ಹಾಗೆ ಇಲ್ಲಿನ ವ್ಯವಸ್ಥೆ ಮತ್ತು ಸುತ್ತಮುತ್ತಲಿನ ವಾತಾವರಣ ತುಂಬಾ ಚೆನ್ನಾಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಊರಿನ ಗ್ರಾಮಸ್ಥರು ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಇನ್ಕಮ್ ಇಲ್ಲ ಅಂದರೂ ಕೂಡ, ಯಾವುದೇ ಭಕ್ತಾದಿಗಳು ಬಂದರೂ ಸಹ ಯಾವುದಕ್ಕೂ ಕೂಡ ಕೊರತೆ ಆಗಬಾರ್ದು ಅಂತೇಳಿ ಇಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನನಗೆ ತುಂಬಾ ಖುಷಿ ಆಯಿತು. ಆದ್ದರಿಂದ ನನ್ನ ಬ್ಲಾಗ್ ನೋಡ್ತಾ ಇರೋರು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಹಾಗೆ ದೇವಸ್ಥಾನಕ್ಕೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ. ಅವ್ರಿಗೂ ಕೂಡ ಖುಷಿ ಆಗುತ್ತೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತ ಹೇಳಿ. ಹಾಗೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ನನ್ನ ಬ್ಲಾಗನ್ನು ನೋಡಿ ನೀವು ಕೂಡ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀರಾ ಅಂತ ಹೇಳಿ. ಫೈನಲಿ ಈ ದೇವಸ್ಥಾನದ ಬಗ್ಗೆ ಅರ್ಚಕರ ಹತ್ರ ಎಲ್ಲ ಮಾಹಿತಿನೂ ಕೂಡ ತಿಳ್ಕೊಂಡು, ಹೊಳೆ ಕೂಡ ನೋಡಿಕೊಂಡು ಅವರಿಗೆ ಒಂದು ಥ್ಯಾಂಕ್ಸನ್ನು ಹೇಳಿ ಮನೆಗೆ ಬಂದ್ವಿ. ಇದಿಷ್ಟು ಈ ಬ್ಲಾಗ್ನ ಕತೆ ಆಗಿತ್ತು. ಈ ಬ್ಲಾಗ್ ನಿಮಗೆಲ್ಲ ಇಂಟ್ರೆಸ್ಟ್ ಅನಿಸಿದರೆ, ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಟಾಟಾ ಬೈ ಆಲ್.